ಮಂಗಳೂರನ್ನೇ ಬೆಚ್ಚಿ ಬೀಳಿಸಿದಂತಹ ಮೀನು ವ್ಯಾಪಾರಿ ಆರಿಫ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಹತ್ವದ ಬೆಳವಣಿಗೆಗಳು ಆಗಿವೆ. ಈ ಕೊಲೆ ಪ್ರಕರಣದ ತನಿಖೆಯನ್ನು ಮಂಗಳೂರು ನಗರ ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ಅವರು ಸಿಸಿಬಿ ಪೊಲೀಸರ ಕೈಗೆ ಒಪ್ಪಿಸುತ್ತಿದ್ದಂತೆಯೇ ಹಂತಕ ತಂಡಕ್ಕೆ ನಡುಕ ಆರಂಭವಾಗಿದ್ದು, ಇದೀಗ ಹಂತಕರಲ್ಲಿ 3 ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ರಿಜ್ವಾನ್, ಇರ್ಫಾನ್ ಮತ್ತು ಶಾಕೀರ್ ಪೊಲೀಸರ ಬಲೆಗೆ ಬಿದ್ದಿರುವಂತಹ ಅಪರಾಧಿಗಳು. ಈ 3 ಸಹ ಆರಿಫ್ ಕೊಲೆ ಪ್ರಕರಣದಲ್ಲಿ ನೇರವಾಗಿ ಭಾಗಿಯಾದವು. ಮಾರ್ಚ್ 27ರಂದು ಮುಂಜಾನೆ 3:30 ವೇಳೆಗೆ ತೊಕ್ಕೊಟ್ಟು ಫ್ಲೈಓವರ್ ಮೇಲೆ ಈ ಘಟನೆ ನಡೆದಿತ್ತು. ಘಟನೆ ನಡೆದ ಬೆನ್ನಿಗೆ ಹಂತಕರು ತಾವು ಬಂದಿದ್ದಂತಹ ಇನ್ನೋವಾ ಕಾರಿನಲ್ಲಿಯೇ ಬೆಂಗಳೂರು ಕಡೆಗೆ ಪರಾರಿಯಾಗಿದ್ದರು. ಈ ಸಂದರ್ಭದಲ್ಲಿ ಮಾಣಿ ಸಮೀಪದ ಬುಡೋಳಿ ಬಳಿ ಇನ್ನೋವಾ ಕಾರಿನ ಡೀಸೆಲ್ ಖಾಲಿ ಆಗಿದ್ದರಿಂದ ಅವರು ಅಲ್ಲಿ ಕಾರನ್ನು ತೊರೆದು ಮಂಗಳೂರಿನಿಂದ ಹಾಸನ ಕಡೆಗೆ ಹೋಗುತ್ತಿದ್ದ ತರಕಾರಿ ಕೊಂಡೊಯ್ಯುತ್ತಿದ್ದಂತಹ ಟಾಟಾ ಏಸ್ ವಾಹನದಲ್ಲಿ ಹೋಗಿದ್ದರು. ಅಲ್ಲಿಂದ ಅವರು ಬೆಂಗಳೂರಿಗೆ ಪರಾರಿಯಾಗಿದ್ದರು ಎನ್ನುವಂಥ ಮಾಹಿತಿ ಲಭ್ಯ. ಈ ಮಾಹಿತಿ ಅನ್ವಯ ಸಿಸಿಬಿ ಪೊಲೀಸರ ತಂಡವೊಂದು ಬೆಂಗಳೂರಲ್ಲಿ ಬೀಡು ಬಿಟ್ಟು ಅಲ್ಲಿ ನೆಲೆಸಿರುವಂತಹ ಕೆಲವರನ್ನ ಪ್ರಶ್ನೆ ಮಾಡಿಕೊಂಡು ಹಂತಕರನ್ನು ಪತ್ತೆ ಹಚ್ಚಲು ಪ್ರಯತ್ನ ಮಾಡುತ್ತಿತ್ತು. ಈ ಮಧ್ಯೆ ಹಂತಕರು ಬೇರೆ ಬೇರೆ ಕಡೆಗಳಲ್ಲಿ ಅಡಗುತಾಣಗಳನ್ನು ಬದಲಿಸುತ್ತಿದ್ದರಿಂದ ಪೊಲೀಸರ ಪ್ರಯತ್ನ ಸಫಲವಾಗಲಿ. ಈ ಸಂದರ್ಭದಲ್ಲಿ 6 ಮಂದಿ ಇದ್ದಂತಹ ತಂಡ 2 ಭಾಗಗಳಾಗಿ ವಿಂಗಡಣೆಯಾಗಿ ಒಂದು ತಂಡ ಮೈಸೂರಿಗೂ ಮತ್ತೊಂದು ತಂಡ ಬೆಂಗಳೂರಿನಲ್ಲಿ ಇತ್ತು ಎನ್ನುವಂಥ ಮಾಹಿತಿಗಳು ಲಭ್ಯವಾಗಿತ್ತು. ಪೊಲೀಸರು ವಿವಿಧ ರೀತಿಯಲ್ಲಿ ಒತ್ತಡಗಳನ್ನು ಹೇರಿ ಹಂತಕರನ್ನು ಹಿಡಿಯುವ ಪ್ರಯತ್ನದಲ್ಲಿ ಇದ್ದರು. ಆದರೆ ಅದೇ ಹಂತಕರನ್ನು ಪೊಲೀಸರಿಗೆ ಸರೆಂಡರ್ ಮಾಡಿಸುವಂತಹ ಪ್ರಯತ್ನವು ಇನ್ನೊಂದು ಕಡೆಯಲ್ಲಿ ನಡೆಯುತ್ತಿತ್ತು. ಆದರೆ ನಗರ ಪೊಲೀಸ್ ಆಯುಕ್ತರು ಯಾವುದೇ ಕಾರಣಕ್ಕೂ ಆರೋಪಿಗಳನ್ನು ಸರೆಂಡರ್ ಮಾಡಿಸುವಂಥ ಪ್ರಶ್ನೆ ಇಲ್ಲ, ಪೊಲೀಸ್ ಇಲಾಖೆ ಆ ಆರೋಪಿಗಳನ್ನು ಬಂಧಿಸುವಲ್ಲಿ ಖಂಡಿತ ಯಶಸ್ವಿಯಾಗುತ್ತದೆ ಎನ್ನುವಂಥ ವಿಶ್ವಾಸ ವ್ಯಕ್ತಪಡಿಸಿದರು. ಆದ್ದರಿಂದ ಯಾವುದೇ ಅಧಿಕಾರಿಗಳು ಆ ಪ್ರಯತ್ನಕ್ಕೆ ಕೈ ಹಾಕಿರಲಿಲ್ಲ. ಇದೀಗ ಪೊಲೀಸರ ಭಯದಿಂದ ಹಂತಕರ ಪೈಕಿ 3 ಸಿಸಿಬಿ ಪೊಲೀಸರಿಗೆ ಸರೆಂಡರ್ ಆಗಿದ್ದಾರೆ ಎನ್ನುವಂಥ ಮಾಹಿತಿಗಳಿವೆ. ಮತ್ತೊಂದು ಮಾಹಿತಿಯ ಪ್ರಕಾರ ಪೊಲೀಸರೇ ಆರೋಪಿಗಳನ್ನು ಬಂಧಿಸಿದ್ದಾರೆ ಎನ್ನುವಂಥದ್ದು. ಇದೀಗ ಪೊಲೀಸ್ ವಶದಲ್ಲಿರುವಂಥ 3 ಆರೋಪಿಗಳು ವಿಚಾರಣೆಗೆ ಒಳಪಡುತ್ತಿದ್ದಾರೆ. ಕಳೆದ 1 ದಿನದಿಂದ ಈ 3 ಪೊಲೀಸ್ ವಿಚಾರಣೆಯನ್ನು ಎದುರಿಸುತ್ತಿದ್ದಾರೆ. ಮಂಗಳೂರಿನ ಧಕ್ಕೆಯಲ್ಲಿರುವಂತಹ ಸಿಸಿಬಿ ಪೊಲೀಸರ ಕಚೇರಿಯಲ್ಲಿ ಈ 3ರನ್ನು ಸಹ ತೀವ್ರತರವಾದ ವಿಚಾರಣೆಗೆ ಗುರಿಪಡಿಸಲಾಗುತ್ತಿದೆ. ವಾಸ್ತವವಾಗಿ ಈ ಪ್ರಕರಣದಲ್ಲಿ ಕುತೂಹಲ ಮೂಡಿಸಿರುವ ಅಂಶ ಎಂದರೆ, ರೌಡಿ ಶೀಟರ್ ಆಗಿದ್ದರೂ ಸಹ ಯಾವುದೇ ರೀತಿಯ ತಂಟೆ ತಕರಾರಿಗೆ ಹೋಗದಂತಹ ಆರಿಫ್ನನ್ನು ಆ ರೀತಿಯಾಗಿ ಬರ್ಬರವಾಗಿ ಹತ್ಯೆಗೈಯಲು ಕಾರಣವೇನು ಎಂಬ ಮೂಲ ಅಂಶವೇ ಇವತ್ತಿನವರೆಗೂ ಸ್ಪಷ್ಟವಾಗಿಲ್ಲ. ಕೆಲವೊಂದು ಪ್ರಕರಣಗಳ ಹಿನ್ನೆಲೆಯಲ್ಲಿ ಆರಿಫ್ನ ಮೇಲೆ ರೌಡಿ ಶೀಟ್ ಓಪನ್ ಆಗಿದ್ದು ಹೌದು. ಅದರಲ್ಲಿ ಬಹುತೇಕ ಪ್ರಕರಣಗಳು ನ್ಯಾಯಾಲಯದಲ್ಲಿ ವಿಚಾರಣೆ ನಡೆದು ಅಂತ್ಯಗೊಂಡದ್ದು ಹೌದು. 1-2 ಪ್ರಕರಣಗಳು ಮಾತ್ರ ನ್ಯಾಯಾಲಯದಲ್ಲಿ ವಿಚಾರಣೆಯ ಹಂತದಲ್ಲಿದೆ. ಯಾರೊಂದಿಗೂ ವಿನಾಕಾರಣ ಜಗಳ ಕಾಯದಂತಹ ಸುದೃಢ ಮೈಕಟ್ಟಿನ ಆರಿಫ್ನನ್ನು ಟೊಪ್ಪಿ ನೌಫಾಲ್ ಹತ್ಯೆಯ ಹಿನ್ನೆಲೆಯಲ್ಲಿ ಹತ್ಯೆಗೈಯಲಾಗಿದೆ ಎನ್ನುವಂತಹ ಮಾಹಿತಿಗಳು ಇದ್ದರೂ ಸಹ ನೌಫಾಲ್ನ ಹತ್ಯೆಗೂ ಆರಿಫಿಗೂ ಯಾವುದೇ ಸಂಬಂಧ ಇರಲಿಲ್ಲ ಎನ್ನುವಂಥ ಅಂಶಗಳೂ ಇವೆ. ಆದ್ದರಿಂದಾಗಿ ಅದಕ್ಕೆ ಪ್ರತಿಯಾಗಿ ಈ ಹತ್ಯೆ ನಡೆದಿದೆ ಎನ್ನುವುದಕ್ಕೆ ಸಾಕ್ಷ್ಯಾಧಾರಗಳು ಲಭ್ಯವಾಗಿಲ್ಲ. ಈ ಹಿನ್ನೆಲೆಯಲ್ಲಿ ಇದೀಗ ಸಿಸಿಬಿ ಪೊಲೀಸರ ವಶದಲ್ಲಿರುವಂತಹ 3 ಆರೋಪಿಗಳನ್ನು ತೀವ್ರತರವಾಗಿ ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಇವರು ಬೇರೆ ಯಾರಿಂದಾಗಲೂ ಪ್ರಭಾವಿತರಾಗಿ ಈ ಕೃತ್ಯ ಮಾಡಿದ್ದಾರೋ, ಈ ಕೃತ್ಯಕ್ಕೆ ವಾಹನ ಒದಗಿಸಿದವರು, ಈ ಕೃತ್ಯಕ್ಕೆ ತದನಂತರ ಆರೋಪಿಗಳಿಗೆ ಸಹಾಯಹಸ್ತ ನೀಡಿದವರು ಎಲ್ಲರನ್ನೂ ಪತ್ತೆ ಹಚ್ಚುವ ಸಲುವಾಗಿ ವಿಸ್ತೃತವಾದ ತನಿಖೆ ನಡೆದಿದೆ. ಆರಿಫ್ ಹತ್ಯೆಯಲ್ಲಿ ಇದು ಅತ್ಯಂತ ಮಹತ್ವದ ಬ್ರೇಕ್ ಥ್ರೂ ಆಗಿದೆ. ಆದ್ದರಿಂದಾಗಿ ಇನ್ನುಳಿದ ಹಂತಕರು ಶೀಘ್ರದಲ್ಲೇ ಪೊಲೀಸರ ಬಲೆಗೆ ಬೀಳುವಂತಹ ಎಲ್ಲ ಸಾಧ್ಯತೆಗಳಿವೆ ಮತ್ತು ಆರಿಫ್ ಹತ್ಯೆಗೆ ಮೂಲ ನೈಜ ಕಾರಣಗಳು ಏನು ಎನ್ನುವುದು ಸಹ ಬಯಲಾಗಲಿದೆ. ಒಟ್ಟಾರೆಯಾಗಿ ಆರಿಫ್ ಹತ್ಯೆ ಒಂದು ರೀತಿಯಲ್ಲಿ ಮಂಗಳೂರಿನಲ್ಲಿ ಸಂಚಲನ ಸೃಷ್ಟಿ ಮಾಡಿತ್ತು. ಆರಿಫ್ ಅವರನ್ನು ಅವರದೇ ಸಮುದಾಯದ ಒಂದು ತಂಡ ಕೊಲೆಗೈದಿದೆ ಎನ್ನುವುದಂತೂ ಆರಂಭದಲ್ಲೇ ಸ್ಪಷ್ಟವಾಗಿತ್ತು. ಆ ತಂಡಕ್ಕೆ ಯಾರ ಬೆಂಗಾವಲು ಇದೆ ಎನ್ನುವಂಥ ಮಾಹಿತಿಗಳು ವಿವಿಧ ರೀತಿಯಲ್ಲಿ ಹರಿದಾಡಿತ್ತು. ಈ ಮಧ್ಯೆ ಮಾರಿಪಳ್ಳ ಜಬ್ಬಾರ್ ಅವರ ಹೆಸರೂ ಕೇಳಿ ಬಂದಿತ್ತು. ಆರಿಫ್ ಅವರ ಸ್ನೇಹಿತರ ವಾಟ್ಸಪ್ ಚಾಟ್ಗಳಲ್ಲಿ
ನೇರವಾಗಿ ಮಾರಿಪಳ್ಳ ಜಬ್ಬಾರ್ ಅವರ ಹೆಸರು ಪ್ರಸ್ತಾಪವಾಗಿತ್ತು. ಆದರೆ ಸ್ವತಃ ಮಾರಿಪಳ್ಳ ಜಬ್ಬಾರ್ ಅವರೇ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿ, ನನಗೂ ಈ ಕೃತ್ಯಕ್ಕೂ ಯಾವುದೇ ಸಂಬಂಧ ಇಲ್ಲ, ಆರಿಫ್ ನನ್ನ ಸ್ನೇಹಿತನೂ ಹೌದು ಮತ್ತು ಟೊಪ್ಪಿ ನೌಫಾಲ್ನ ಹತ್ಯೆಗೂ ಇದಕ್ಕೂ ರಿವೆಂಜ್ ಅಲ್ಲ ಎನ್ನುವಂತಹ ಮಾತುಗಳನ್ನು ಹೇಳಿದರು. ಪೊಲೀಸ್ ಅಧಿಕಾರಿಗಳಿಗೂ ಈ ವಿಚಾರವನ್ನು ಮಾರಿಪಳ್ಳ ಜಬ್ಬಾರ್ ಸ್ಪಷ್ಟಪಡಿಸಿದರು. ಆದ್ದರಿಂದಾಗಿ ಪೊಲೀಸರು ಇನ್ನೊಂದು ರೀತಿಯಲ್ಲಿ ತನಿಖೆಯನ್ನು ಮುಂದುವರಿಸಿದರು. ಯಾಕಂತ ಹೇಳಿದರೆ, ಮಂಜೇಶ್ವರದಿಂದ ಕಾರನ್ನು ಬಾಡಿಗೆಗೆ ಪಡೆದು ಉಳ್ಳಾಲಕ್ಕೆ ತಂದಿದ್ದಂತಹ ಇಮ್ರಾನ್ ಎಂಬಾತನನ್ನು ಪೊಲೀಸರು ವಶದಲ್ಲಿರಿಸಿಕೊಂಡು ವಿಚಾರಣೆಗೆ ಒಳಪಡಿಸಿದರು. ಯಾಕಂತ ಹೇಳಿದರೆ, ಕಾರನ್ನು ತರಿಸಿದವರು ಯಾರು ಎನ್ನುವುದು ಮುಖ್ಯ ಆಗಿತ್ತು. ಆದರೆ ಅಂತಕ ತಂಡದಲ್ಲಿ ಇದ್ದನ್ನೇ ಓರ್ವ ಈ ಕಾರನ್ನು ತರಿಸಿದ್ದ ಮತ್ತು 2 ದಿನಗಳ ಕಾಲ ಆ ಕಾರಿನಲ್ಲಿಯೇ ಈ ಹಂತಕರು ತಿರುಗಾಡಿದ್ದರು. ಆದ್ದರಿಂದಾಗಿ ಕಾರಿನ ಫ್ಯೂಯಲ್ ಅಂದರೆ ಇಂಧನ ಖಾಲಿಯಾಗಿತ್ತು, ಇದರ ಅರಿವಿಗೆ ಬರಲಿಲ್ಲ ಮತ್ತು ಇಂಧನ ತುಂಬಿಸುವಷ್ಟು ಹಣಕಾಸಿನ ವ್ಯವಸ್ಥೆಯೂ ಅವರಲ್ಲಿ ಇರಲಿಲ್ಲ ಎನ್ನುವಂತಹ ಮಾಹಿತಿಗಳು ಲಭ್ಯ ಆಗುತ್ತಿದೆ. ಯಾವಾಗ ಆರಿಫ್ ಹತ್ಯೆಯಾಯಿತೋ ತದನಂತರ ಅವರನ್ನು ಯಾರು ಎಂಗೇಜ್ ಮಾಡಿದ್ದರೋ ಅವರು ಕೈಕೊಟ್ಟಿದ್ದರು. ಇದರ ಪರಿಣಾಮವಾಗಿ ಕಾರು ಮಾಣಿ ಸಮೀಪದ ಬುಡೋಳಿಯಲ್ಲಿ ಇಂಧನ ಖಾಲಿಯಾಗಿ ನಿಂತುಕೊಂಡಂಥ ಸಂದರ್ಭದಲ್ಲಿ ಆರೋಪಿಗಳು ಟಾಟಾ ಎಸ್ ಗಾಡಿಯಲ್ಲಿ ಅಲ್ಲಿಂದ ಪರಾರಿಯಾಗಿದ್ದರು. ಇದೀಗ ಅದರಲ್ಲಿ 3 CCB ಪೊಲೀಸರು ಬಂಧಿಸಿದ್ದಾರೆ, ವಿಚಾರಣೆ ನಡೆಸುತ್ತಿದ್ದಾರೆ. ಇನ್ನು ಉಳಿದ 3 ಆರೋಪಿಗಳು ಬೆಂಗಳೂರಿನಲ್ಲಿ ಇದ್ದಾರೆ ಎನ್ನುವಂತಹ ಮಾಹಿತಿಗಳು ಇವೆ. ಈ ಸರೆಂಡರ್ ಆಗಿರುವಂತಹ ಅಥವಾ ಬಂಧನಕ್ಕೆ ಒಳಗಾಗಿರುವಂಥ 3 ಆರೋಪಿಗಳು ಮೂಲ ತಂಡದಿಂದ ಬೇರ್ಪಟ್ಟು ಮೈಸೂರಿಗೆ ಸಹಾಯ ಹಸ್ತ ಕೇಳಿಕೊಂಡು ಹೋದಂಥವರು ಎನ್ನುವಂತಹ ಮಾಹಿತಿಗಳು ಇವೆ. ಅಲ್ಲಿ ಯಾವುದೇ ಸಹಕಾರ ಸಿಗದೇ ಇದ್ದುದರಿಂದ ಅವರು ಮಂಗಳೂರಿಗೆ ಬಂದು ನೇರವಾಗಿ CCB ಕಚೇರಿಗೆ ಬಂದು ಸರೆಂಡರ್ ಆಗಿದ್ದಾರೆ ಎನ್ನುವಂಥ ಮಾಹಿತಿಗಳು ಇವೆ. ಒಟ್ಟಾರೆಯಾಗಿ ಆರಿಫ್ ಕೊಲೆ ಪ್ರಕರಣದಲ್ಲಿ ಅತ್ಯಂತ ಮಹತ್ವದ ಬೆಳವಣಿಗೆಗಳು ನಡೆದಿದೆ. ಇದರ ಮುಂದಿನ ವಿವರಗಳನ್ನು ಕಾಯಲಾಗುತ್ತಿದೆ.